ಜೆಸಿಐ ಮಾನ್ಯತೆ ಪಡೆದ ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿರುವ ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್. ದೇಶದಲ್ಲಿನ ಮಕ್ಕಳ ಮತ್ತು ಮಹಿಳೆಯರ ಆರೋಗ್ಯ ರಕ್ಷಣೆಗೆ ಖ್ಯಾತವಾಗಿರುವ ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿ ಇರುವ ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಮತ್ತು ರೈನ್ಬೋ ಹಾಸ್ಪಿಟಲ್ನ ಬರ್ತಡೇಗೆ ಜಾಯಿಂಟ್ ಕಮಿಷನ್ ಇಂಟರ್ನ್ಯಾಷನಲ್ನಿಂದ ಜೆಸಿಐ ಗೌರವಾನ್ವಿತ ಗುಣಮಟ್ಟ ಅನುಮೋದನೆಯ ಸುವರ್ಣ ಮುದ್ರೆ ಸೀಲ್ ಆಫ್ ಕ್ವಾಲಿಟಿ ಅಪ್ರೂವಲ್. ಬೆಂಗಳೂರಿನ ಮಾರತ್ಹಳ್ಳಿಯ ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಮತ್ತು ರೈನ್ಬೋದ ಬರ್ತಡೇ ಪಡೆದುಕೊಂಡಿರುವ ಈ ಮಾನ್ಯತೆಯು ಆಸ್ಪತ್ರೆಯ ನಿರ್ವಹಣೆ ಮತ್ತು ಚಿಕಿತ್ಸಾ ಶಿಷ್ಟಾಚಾರಗಳ ಕಟ್ಟುನಿಟ್ಟಾದ ಮಾನದಂಡಗಳನ್ನು ಪಾಲಿಸುವ ಆಸ್ಪತ್ರೆಯ ಬದ್ಧತೆಗೆ ಇದು ರೋಗಿಗಳ ಉನ್ನತ ಮಟ್ಟದ ಆರೈಕೆಯನ್ನು ಸುಗಮಗೊಳಿಸುತ್ತದೆ. ಆಸ್ಪತ್ರೆಯ ಎಲ್ಲ ತಂಡಗಳಿಂದ ಗಣನೀಯ ಪ್ರಮಾಣದಲ್ಲಿ ಸಮರ್ಪಣಾ ಭಾವನೆ ಸೇವೆ ಒದಗಿಸುವ ಈ ಸಾಧನೆಯು ಮನದಟ್ಟು ಮಾಡಿಕೊಂಡಿದೆ. 14 ವಿಭಾಗಗಳು ಮತ್ತು 1,200ಕ್ಕೂ ಹೆಚ್ಚು ಮೌಲ್ಯಮಾಪನ ಮಾಡಬಹುದಾದ ಸಂಗತಿಗಳನ್ನು ಒಳಗೊಂಡಿರುವ ಸಮಗ್ರ ಪರಿಶೀಲನಾ ಪಟ್ಟಿಯನ್ನು ಜೆಸಿಐ ನಿಖರವಾಗಿ ವಿವರಿಸುತ್ತದೆ. ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಈ ಮಹತ್ವದ ಮೈಲಿಗಲ್ಲನ್ನು ತಲುಪಿರುವುದು ಅಸಾಧಾರಣ ರೀತಿಯಲ್ಲಿ ಆರೋಗ್ಯ ಸೇವೆ ಒದಗಿಸುವ ನಮ್ಮ ನಿರಂತರ ಸಮರ್ಪಣಾ ಮನೋಭಾವಕ್ಕೆ ಸಾಕ್ಷಿಯಾಗಿದೆ. ಇದು ನಮ್ಮ ತಂಡದ ಒಗ್ಗಟ್ಟು, ಒಟ್ಟಾರೆ ಸಾಮರ್ಥ್ಯ, ಬದ್ಧತೆ ಮತ್ತು ನಮ್ಮ ಆರೋಗ್ಯದ ಸೂಕ್ಷ್ಮ ಕಾಳಜಿಯನ್ನು ಪ್ರದರ್ಶಿಸುತ್ತದೆ. ನಮ್ಮ ಪ್ರತಿಯೊಬ್ಬ ರೋಗಿಯು ವಿಶ್ವದರ್ಜೆಯ ವೈದ್ಯಕೀಯ ಆರೈಕೆ ಪಡೆಯುತ್ತಾರೆ ಎಂಬುದನ್ನು ಖಾತರಿಪಡಿಸುವಂತಹ ಸುರಕ್ಷತೆ ಮತ್ತು ಗುಣಮಟ್ಟದ ಅತ್ಯುತ್ತಮ ಮಾನದಂಡಗಳನ್ನು ಅನುಸರಿಸುವುದಕ್ಕೆ ನಾವು ಬದ್ಧರಾಗಿದ್ದೇವೆ ಎಂದು ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಡಾ. ರಮೇಶ ಕಂಚಾಲ ಅವರು ಹೇಳಿದ್ದಾರೆ. ಈ ಗಮನಾರ್ಹ ಸಾಧನೆಗೆ ಪ್ರತಿಕ್ರಿಯಿಸಿರುವ ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್ನ ಉಪಾಧ್ಯಕ್ಷ ಮತ್ತು ಪ್ರಾದೇಶಿಕ ವಹಿವಾಟು ಮುಖ್ಯಸ್ಥ ನಿತ್ಯಾನಂದ ಅವರು ಉನ್ನತ ಕ್ಲಿನಿಕಲ್ ಪರಿಣತಿಯನ್ನು ತಲುಪಿಸುವ ನಮ್ಮ ದೀರ್ಘಕಾಲದ ಬದ್ಧತೆಯ ಪ್ರತಿಫಲವಾಗಿ ಆಸ್ಪತ್ರೆಯ ಪ್ರತಿಯೊಬ್ಬ ಸದಸ್ಯರು ಈ ಮಹತ್ವದ ಮೈಲಿಗಲ್ಲು ಸಾಧಿಸಲು ಈ ಸಾಧನೆಯು ನಮ್ಮ ವೈದ್ಯರು, ದಾದಿಯರು ಮತ್ತು ಸಿಬ್ಬಂದಿಗಳು ಒದಗಿಸಿದ ಸಹಾನುಭೂತಿಯ ಆರೋಗ್ಯ ಸೇವೆಯ ಜೊತೆಗೆ ನಮ್ಮಲ್ಲಿನ ಒಗ್ಗಟ್ಟು, ಸಾಮೂಹಿಕ ಪ್ರಯತ್ನಗಳು ಮತ್ತು ಅಚಲವಾದ ಸಮರ್ಪಣಾ ಭಾವನೆಗೆ ನಿದರ್ಶನವಾಗಿದೆ. ಗುಣಮಟ್ಟ ಮತ್ತು ಸುರಕ್ಷತೆಯ ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಕಾಯ್ದುಕೊಳ್ಳುವ ಮೂಲಕ ನಮ್ಮ ರೋಗಿಗಳಿಗೆ ಶ್ರೇಷ್ಠ ಮಟ್ಟದ ಆರೋಗ್ಯ ಸೇವೆ ಒದಗಿಸುವ ನಮ್ಮ ಬದ್ಧತೆಗೆ ನಾವು ದೃಢ ಸಂಕಲ್ಪ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ನಮಸ್ಕಾರ. ಎಲ್ಲ ಪತ್ರಿಕಾ ಮಾಧ್ಯಮದ ಬಂದ ಮಿತ್ರರಿಗಂತೂ ರೈನ್ಬೋ ಪರವಾಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ನೀವು ಜೆಸಿಐ ಅಂದರೆ ಏನು ಅಂತ ಅಂದ್ಕೊಳ್ಬೋದು. ನಾನು ಸ್ವಲ್ಪ ಅದರ ಬಗ್ಗೆ ಪರ್ಸ್ಪೆಕ್ಟಿವ್ ಕೊಡ್ತೀನಿ. ನೋಡಿ, ಏನಾಗುತ್ತೆ, ಒಂದು ಆಸ್ಪತ್ರೆ ದೊಡ್ಡದಾದಾಗ ನಾವು ಕಾಂಪ್ಲಿಕೇಟೆಡ್ ಕೇರ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಮಗು ತುಂಬ ಸಿಕ್ಕಾಗಿದೆ, ವೆಂಟಿಲೇಟರ್ ಮೇಲೆ ಹೋಗಬೇಕು, ಡಯಾಲಿಸಿಸ್ ಆಗಬೇಕು, ಕೆಲವು ಮಕ್ಕಳಿಗೆ ಟ್ರಾನ್ಸ್ಪ್ಲಾಂಟ್ ಆಗಬೇಕು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗ್ಬೋದು, ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗ್ಬೋದು. ಇಂಥ ತುಂಬ ಅಡ್ವಾನ್ಸ್ ಕೇರ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ತುಂಬ ಮೆಡಿಕಲ್ ಟೀಮ್ಸ್ಗಳು ಇನ್ವಾಲ್ವ್ ಆಗುತ್ತೆ, ನರ್ಸಿಂಗ್ ಟೀಮ್ಗಳು ಇನ್ವಾಲ್ವ್ ಆಗುತ್ತೆ, ತುಂಬ ಟೆಕ್ನಾಲಜಿ ಇನ್ವಾಲ್ವ್ ಆಗುತ್ತೆ. ತುಂಬ ಟೆಕ್ನಾಲಜಿ ಇನ್ವಾಲ್ವ್ ಆದಾಗ, ಮಲ್ಟಿಪಲ್ ಡಾಕ್ಟರ್ಸ್ ಇನ್ವಾಲ್ವ್ ಆದಾಗ ಏನಾಗುತ್ತೆ ಅಂತಂದರೆ ಕೆಲವೊಮ್ಮೆ ಎರರ್ಸ್ ಬರ್ಬೋದು. ಎರರ್ಸ್ ಯಾಕೆ ಬರುತ್ತೆ ಅಂತಂದರೆ ಬೇಕಂತ ಯಾರು ತಪ್ಪು ಮಾಡುವಂಥದ್ದಲ್ಲ, ಬಟ್ ಆ ಪ್ರೊಸೆಸ್ ಸರಿ ಇಲ್ಲ ಅಂತಂದರೆ ಆ ಕಮ್ಯುನಿಕೇಷನ್ ತೊಂದರೆ ಆಗ್ಬೋದು, ಅಥವಾ ಆ ಪ್ರೋಟೋಕಾಲ್ ಕರೆಕ್ಟ್ ಫಾಲೋ ಮಾಡೋದ್ರಿಂದ ಪೇಷಂಟ್ ತೊಂದರೆ ಆಗ್ಬೋದು. ಈ ತೊಂದರೆ ಕಮ್ಮಿ ಮಾಡಬೇಕಂತಂದರೆ ನಾವು ಪೇಷಂಟ್ ಸೇಫ್ಟಿ ಮೇಲೆ ತುಂಬಾ ಫೋಕಸ್ ಮಾಡಬೇಕು. ಅಡ್ವಾನ್ಸ್ ಕೇರ್ ಕೊಟ್ಟಾಗ ಪೇಷಂಟ್ ಸೇಫ್ಟಿ ಬಿಕಮ್ಸ್ ಈವನ್ ಮೋರ್ ಇಂಪಾರ್ಟೆಂಟ್, ಬಿಕಾಸ್ ದ ಮೋರ್ ಆ್ಯಂಡ್ ಮೋರ್ ಕಾಂಪ್ಲೆಕ್ಸ್ ಕೇರ್ ಬಿಕಮ್ಸ್ ಅಲ್ಲ, ಇಟ್ ಕ್ಯಾನ್ ಆಲ್ಸೋ ಬಿಕಮ್ ಮೋರ್ ಡೇಂಜರಸ್. ಆವಾಗ ಫೋಕಸ್ ಆನ್ ಸೇಫ್ಟಿ ಬಿಕಮ್ಸ್ ಇನ್ಕ್ರೆಡಿಬಲ್ ಇಂಪಾರ್ಟೆಂಟ್. ಸೊ ಪ್ರತಿಯೊಂದು ಹಾಸ್ಪಿಟಲ್ ನಾವು ಔಟ್ಕಮ್ಸ್ ಚೆನ್ನಾಗಿರ್ಬೇಕಂತಂದರೆ ಅಲ್ಲಿ ಡಾಕ್ಟರ್ಸ್ ಅದರ ಫೆಸಿಲಿಟಿ ಮಾಡ್ತಾರಲ್ಲ, ಯಾವ ರೀತಿ ನಾವು ಆ ಸೇಫ್ಟಿ ಮೇಲೆ ಫೋಕಸ್ ಮಾಡ್ತೀವಿ ಅನ್ನೋ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಪ್ಲೇನ್ ಇದೆ, ಪ್ಲೇನಲ್ಲಿ ಪೈಲಟ್ ಒಂದು ತಪ್ಪು ಮಾಡಿದರೆ ಎಲ್ಲ ಪ್ಯಾಸೆಂಜರ್ಗಳು ಹೊರಟೋಗುತ್ತೆ, ಯಾರು ಬದುಕಲ್ಲ. ಆವಾಗ ಏನು ಮಾಡ್ತಾರೆ, ಆ ಪೈಲಟ್ಗಳು ಯಾವ ರೀತಿ ಟ್ರೈನ್ ಆಗಬೇಕು, ಆ ಪೈಲಟ್ಗಳ ಪ್ರೋಟೋಕಾಲ್ಸ್ ಯಾವ ರೀತಿ ಇರಬೇಕು. ಯಾಕಂದ್ರೆ ಒಂದು ಸಣ್ಣ ಮಿಸ್ಟೇಕ್ ಆಗ್ಬೋದು. ಹೈ ರಿಸ್ಕ್ ಇಂಡಸ್ಟ್ರಿ ಅಂತ ಹೇಳ್ತೀವಿ, ಸಬ್ಮರೀನ್ಸ್ ಇರ್ಬೋದು, ನ್ಯೂಕ್ಲಿಯರ್ ಇಂಡಸ್ಟ್ರಿ ಇರ್ಬೋದು. ಒಂದು ಸಣ್ಣ ತಪ್ಪಾಗ್ಬಿಟ್ರೆ ಅದರ ಪರಿಣಾಮ ತುಂಬ ಜಾಸ್ತಿ ಇರುತ್ತೆ. ಸೊ ಸಿಮಿಲರ್ ನಮ್ಮ ಮೆಡಿಕಲ್ ಪ್ರೊಫೆಷನಲ್ಲೂ ಹಾಗೆ ನಾವು ಅಡ್ವಾನ್ಸ್ ಕೇರ್ ಕೊಡುವಾಗ ಆ ಸೇಫ್ಟಿ ಮೇಲೆ ತುಂಬಾ ಗಮನ ಇಟ್ಕೊಳ್ಬೇಕು. ಯಾಕಂದರೆ ಸಣ್ಣ ಮಿಸ್ಟೇಕ್ ಆಗಿಬಿಟ್ರೆ ಅದರ ಪ್ರಭಾವ ತುಂಬ ಜಾಸ್ತಿನೇ ಬೆಳೀತದೆ. ಸೊ ಈ ಸೇಫ್ಟಿ ಮೇಲೆ ಫೋಕಸ್ ಮಾಡುವಾಗ ಏನಾಗುತ್ತೆ ಅಂತಂದರೆ ಅದು ನಾವು ಚೆನ್ನಾಗಿ ಮಾಡ್ತಿದ್ವೋ ಇಲ್ವೋ ಅನ್ನೋದಕ್ಕೆ ಅಕ್ರೆಡಿಟೇಷನ್ಗೆ ಹೋಗ್ತೀವಿ.
NABH accreditation ಬಗ್ಗೆ ಕೇಳಿರ್ಬೋದು. ಅದು ನಮ್ಮ ದೇಶದಲ್ಲೇ ಮಾಡಿರುವಂಥ ಕೆಲವೆಲ್ಲ ಪಾಲಿಸೀಸ್ಗಳಿವೆ. ಅದರ ಪ್ರಕಾರ ನಾವೆಲ್ಲ ಸರಿಯಾಗಿ ಮಾಡಿದ್ರೆ NABH accreditation ಕೊಡ್ತಾರೆ. JC ಅನ್ನೋದು ಇಂಟರ್ನ್ಯಾಷನಲ್ ಪ್ರಾಸೆಸ್. ಅದು ಅಂದರೆ ನಾವು ಇಲ್ಲಿ ಕೊಡುವಂಥ ಪ್ರಾಸೆಸ್ ಈಸ್ ಇಂಟರ್ನ್ಯಾಷನಲ್ ವ್ಯಾಲಿಡ್. ಅಂದರೆ ಇಲ್ಲಿರುವ ಪಾಲಿಸಿಗಳು, ಪ್ರೋಟೋಕಾಲ್ಗಳು ಕ್ಯಾನ್ ಇಟ್ ಪ್ರೊವೈಡ್ ಆಸ್ ಸೇಫ್ ಕೇರ್ ಆಸ್ ಇನ್ ಅಮೆರಿಕಾ, ಆಸ್ ಇನ್ ಇಂಗ್ಲೆಂಡ್ ಅನ್ನೋದು ಪ್ರಶ್ನೆ. ಸೊ ದಟ್ ಇಸ್ ದ ರೀಸನ್ ವಿ ಗೋ ಥ್ರೂ ದಿಸ್ JC accreditation. ನಾವು ಇಲ್ಲಿ ಕೊಡ್ತಿರುವಂಥ ಪ್ರಾಸೆಸ್, ಟ್ರೀಟ್ಮೆಂಟ್, ಅದರ ಸೇಫ್ಟಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇದೆ ಅಂತ, ಗುಣಮಟ್ಟದಿದೆ, ಆ ಗುಣಮಟ್ಟ ಟ್ರೀಟ್ಮೆಂಟ್ ಕೊಡ್ತಾ ಇದೆ ಅನ್ನೋದು ಅರ್ಥ. ಸೊ ಮಿಸ್ಟರ್ ನಿತ್ಯಾನಂದ್ ಅವರು ಹೇಳಿದಂಗೆ ಮಕ್ಕಳ ಆಸ್ಪತ್ರೆ ಬಂದಾಗ ತುಂಬಾ ಮಕ್ಕಳ ಆಸ್ಪತ್ರೆ ದೇಶದಲ್ಲಿ ಇಲ್ಲ.